ಗರ್ಭಿಣಿಯರಾಗಿದ್ದಾಗ BP ಜಾಸ್ತಿ ಆಗಿರೋದನ್ನ ಪ್ರಿಯಕ್ಲಾಂಸಿಯಾ ಅಂತ ಕರಿತೀವಿ. ಸಾಮಾನ್ಯವಾಗಿ 5 ತಿಂಗಳ ನಂತರ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಚೇಂಜಸ್ ಆಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ನಾರ್ಮಲ್ ಪ್ರೆಗ್ನೆನ್ಸಿಲಿ ಬ್ಲಡ್ ಪ್ರೆಷರ್ ಕಮ್ಮಿ ಆಗ್ಬೇಕು, ಬಟ್ ಪ್ರಿಯಕ್ಲಾಂಸಿಯಾ ಅನ್ನೋ ಕಂಡೀಷನ್ ಅಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಮಗುಗೂ ಹಾಗೂ ತಾಯಿಗೂ ಇಬ್ರಿಗೂ ಎಫೆಕ್ಟ್ ಆಗುತ್ತೆ. ಸಾಮಾನ್ಯವಾಗಿ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗಕ್ ಶುರು ಆಗುತ್ತೆ. ಸಿವಿಯರ್ ಪ್ರಿಯಕ್ಲಾಂಸಿಯಾ, ಅನ್ಕಂಟ್ರೋಲ್ ಪ್ರಿಯಕ್ಲಾಂಸಿಯಾ, ಪ್ರಾಪರ್ ಆಗಿ ಟ್ರೀಟ್ಮೆಂಟ್, ಟೈಮ್ ಟು ಟೈಮ್ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಅಂತ ಸಮಯದಲ್ಲಿ ಬೇರೆ ಆರ್ಗನ್ ಫೇಲ್ಯೂರ್ ಎಲ್ಲ ಆಗೋ ಚಾನ್ಸಸ್ ಇದೆ. ಮೇನ್ ಆಗಿ ಬ್ರೈನ್, ಕಿಡ್ನಿ ಹಾಗೂ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತದೆ. ಅದಕ್ಕಾಗಿ ನೀವು ಪ್ರತಿ ಸತಿ ಪ್ರೆಗ್ನೆನ್ಸಿ ಚೆಕಪ್ ಬಂದಾಗ ಬ್ಲಡ್ ಪ್ರೆಷರ್ ಹಾಗೂ ಅಬ್ನಾರ್ಮಲ್ ಆಗಿ ಬಾಡಿಯಲ್ಲಿ ಎಡಿಮಾ, ಸ್ವೆಲ್ಲಿಂಗ್ ಆಗೋದು, ಅಥವಾ ನಿಮ್ಗೆ ತಲೆನೋವು ಅಥವಾ ಕಣ್ಣು ಮಂಜಾಗೋದು, ಹೊಟ್ಟೆ ನೋವು ಅಥವಾ ರಕ್ತಸ್ರಾವ ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ಲಿ ನಿಮ್ಮ ಡಾಕ್ಟರ್ನ ಸಲಹೆ ಪಡೆಯಿರಿ. ಹಾಗೂ ನಿಮ್ಮ ವೇಟ್ ಮಾನಿಟರಿಂಗ್, ಬ್ಲಡ್ ಪ್ರೆಷರ್ ಮಾನಿಟರಿಂಗ್ ಹಾಗೂ ಯೂರಿನ್ ಚೆಕಪ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ.